ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ನನಗೆ ಬಹಳಷ್ಟು ಜನ ಕೇಳಿದ್ರು, ಅಮ್ಮ ಯಾವ ಸಮಸ್ಯೆಗೆ ಯಾವ ಮಂತ್ರವನ್ನ ಜಪ ಮಾಡಬೇಕು? ಇದು ಬಹಳ ಹಿಂದೆ ಕೇಳಿದ್ರು, ಆದ್ರೆ ನನಗೆ ಸಮಯದ ಅಭಾವದಿಂದ ಈ ವಿಡಿಯೋ ಮಾಡಕ್ಕಾಗಿರ್ಲಿಲ್ಲ. ನಮ್ಗೆ ಎಲ್ಲೋದ್ರೂ ನಮ್ಗೆ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ ಅಮ್ಮ, ಅದಕ್ಕೆ ಯಾವ್ದಾದ್ರು ಮಂತ್ರ ಇದೆಯಾ? ಈ ತರ ಸಮಸ್ಯೆ ಇದೆ ಅಂದ್ರೆ ನಮ್ಗೆ ಕೋರ್ಟು ಕೇಸಿನ ಸಮಸ್ಯೆ ಇದೆ, ಶತ್ರು ಬಾಧೆ ಇದೆ, ಕೆಲವೊಂದು ದೋಷಗಳಿರತ್ತೆ, ಯಾವ್ದಾದ್ರು ಮಂತ್ರ ಇದೆಯಾ ಎಲ್ಲದಕ್ಕೂ ಅಂತ ಬಹಳಷ್ಟು ಜನ ನನಗೆ ಕಾಮೆಂಟ್ಸ್ ಅಲ್ಲಿ, ಪರ್ಸನಲ್ ಮೆಸೇಜಸ್ ಅಲ್ಲಿ ಕೂಡ ಕೇಳ್ತಾ ಇದ್ರು. ಅವರಿಗೆಲ್ಲ ಮಂತ್ರಶಾಸ್ತ್ರದಲ್ಲಿ ಈ ಸಮಸ್ಯೆಗಳಿಗೆ ಯಾವ ಮಂತ್ರಗಳಿದೆಯೋ ಆ ಮಂತ್ರಗಳ ಬಗ್ಗೆ ಹೇಳಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕೆಲವರು, ಅಮ್ಮ ನಾವು ಯಾವ ಕೆಲಸವನ್ನ ಪ್ರಾರಂಭಿಸಿದ್ರು ನಮ್ಗೆ ಬಹಳ ವಿಘ್ನಗಳು, ಅಡ್ಡಿ ಆತಂಕಗಳು ಬರ್ತಾ ಇರತ್ತೆ, ನಾವು ಮುಂದೆ ಹೋಗ್ಲಿಕ್ಕೆ ಆಗ್ತಾನೆ ಇಲ್ಲ, ನಮ್ಮಲ್ಲಿ ಸ್ಥಿರತೆ ಇಲ್ಲ, ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಇವರಿಗೆ ಮಹಾಗಣಪತಿ ಮಹಾಮಂತ್ರವನ್ನ ಜಪ ಮಾಡ್ಬೇಕು. ಅಂದ್ರೆ ಗಣಪತಿ ನಮ್ಮ ವಿಘ್ನಗಳನ್ನೆಲ್ಲ ತೆಗೆದುಹಾಕಿ ನಮ್ಮ ಮೂಲಾಧಾರ ಚಕ್ರವನ್ನ ಆಕ್ಟಿವೇಟ್ ಮಾಡಿ ನಮ್ಮಲ್ಲಿ ಒಂದು ಸ್ಟೆಬಿಲಿಟಿ ಕ್ರಿಯೇಟ್ ಮಾಡೋ ಅಂಥದ್ದು ಮಂತ್ರ ಗಣಪತಿ ಮಹಾಮಂತ್ರ. ಈ ಗಣಪತಿ ಮಹಾಮಂತ್ರ ಸಾಧನೆ ಮಾಡೋದ್ರಿಂದ ನಾವು ಸಾಧನೆಯಲ್ಲಿ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಕೂಡ ಈ ಮಂತ್ರ ಹೆಲ್ಪ್ ಆಗುತ್ತೆ. ಇನ್ನು ಫೈನಾನ್ಷಿಯಲಿ ಕೂಡ ನಮಗೆ ಎಲ್ಲಾ ತರ ಸಿರಿ ಸಂಪತ್ತು ಭೋಗ ಭಾಗ್ಯಗಳನ್ನ ಕೊಡ್ತಕ್ಕಂಥ ಮಹಾಮಂತ್ರ ಕೂಡ ಗಣಪತಿ ಮಹಾಮಂತ್ರನೇ. ಗಣಪತಿ ಮಹಾಮಂತ್ರ ಒಂದು ಮಹಾವಿದ್ಯೆ ಅದು ಅಂತಲೇ ಹೇಳ್ಬೋದು. ಈ ಗಣಪತಿ ಮಹಾಮಂತ್ರವನ್ನೇ, ಈ ಒಂದು ಮಂತ್ರವನ್ನೇ ಹಿಡ್ಕೊಂಡು, ಅಂದ್ರೆ ಗಟ್ಟಿಯಾಗಿ ನಂಬಿ ಈ ಗಣಪತಿ ಮಹಾಮಂತ್ರವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಯಾರು ಇದನ್ನ ಜಪ ಮಾಡ್ತಾರೋ, ಅಂದ್ರೆ ಇಷ್ಟೇ ಮಂತ್ರ ಮಾಡಬೇಕು ಅನ್ನೋದೇನೂ ಇಲ್ಲ. ನಾನು ಯಾವಾಗೂ ಹೇಳ್ತೀನಿ, ಅವರವರ ಪೂರ್ವ ಜನ್ಮದ ಕರ್ಮ ಫಲಗಳ ಮೇಲೆ, ಅವರ ಯೋಗ್ಯತೆಯ ಮೇಲೆ, ಅವರ ಸಾಧನೆಯ ಪಟ್ಟು ಹೇಗಿರುತ್ತೋ ಅದರ ಮೇಲೆ ಅವರಿಗೆ ಸಿದ್ಧಿ ಅನ್ನೋದಾಗ್ಲಿ ಆ ಮಂತ್ರದ ಫಲ ಅನ್ನೋದಾಗ್ಲಿ ಸಿಗುತ್ತೆ. ಅದರಿಂದ ಯಾರಿಗೆಲ್ಲ ಆಸಕ್ತಿ ಇದೆ ಆ ಮಂತ್ರಗಳನ್ನ ಗುರುಮುಖತಃ ಉಪದೇಶವನ್ನ ಪಡೆದು ನೀವು ಸಾಧನೆಯನ್ನ ಮಾಡ್ಕೋಬೇಕು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಿಮ್ಗೆ ಇವಾಗ ಈ ಸಮಸ್ಯೆ ಇದೆ, ನಾವ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾರ ಹತ್ರ ಹೋಗಿ ಏನ್ ಕೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಬಹಳಷ್ಟು ಜನ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಅವರಿಗೆ ಹೆಲ್ಪ್ ಆಗ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ವಾಕ್ಚಾತುರ್ಯಕ್ಕೋಸ್ಕರ ನಾವ್ ಯಾವ ಮಂತ್ರವನ್ನ ಜಪ ಮಾಡ್ಬೇಕು ಅಂದ್ರೆ, ನಮಗೆ ಒಂದು ಮಾತಾಡುವಂತಹ ಯಾವುದೋ ಒಂದು ಭಾಷಣವಾಗ್ಲಿ ಅಥವಾ ಒಂದು ಆಂಕರಿಂಗ್ ಕೆಲಸಗಳಿಗಾಗ್ಲಿ ಕೆಲವ್ರು ನಾವ್ ಈ ತರ ಟ್ರೈ ಮಾಡ್ತಾ ಇದ್ದೀವಮ್ಮ, ನಮಗೆ ಇನ್ನು ನಿರರ್ಗಳವಾಗಿ ನಾವು ಮಾತಾಡ್ಬೇಕು, ಹೇಗೆ? ಇದಕ್ಕೆ ಯಾವ್ದಾದ್ರು ಮಂತ್ರ ಇದೆಯಾ ಅಂತ ಕೇಳಿದ್ರು. ಇದಕ್ಕೂ ಕೂಡ ಇದೆ. ಬಾಲಾ ತ್ರಿಪುರ ಸುಂದರಿ ಷಡಾಕ್ಷರಿ ಮಹಾಮಂತ್ರ. ಅಂದ್ರೆ ಇದು ತ್ರಯಕ್ಷರಿ ಕೂಡ ಇದೆ. ಷಡಾಕ್ಷರಿ ಅಂದ್ರೆ ಅನುಲೋಮ ವಿಲೋಮ ಕ್ರಮಗಳಲ್ಲಿ ತ್ರಯಕ್ಷರಿ ಮಂತ್ರವೇ ಇರುತ್ತೆ. ಇದನ್ನ ಷಡಾಕ್ಷರಿ ಅಂತ ಕರೀತಾರೆ. ಈ ಮಂತ್ರವನ್ನ ಅನುಷ್ಠಾನ ಮಾಡೋದ್ರಿಂದ ಐಂ ಅಂದ್ರೆ ಸರಸ್ವತಿ ಬೀಜ, ಅದು ವಾಗ್ಬೀಜ ಅಂತಾರೆ. ಕ್ಲೀಮ್ ಅಂದ್ರೆ ಲಕ್ಷ್ಮೀ ಬೀಜ, ಅದು ಸರ್ವವನ್ನೂ ವಶ ಮಾಡಿಕೊಳ್ತಕ್ಕಂತಹ ಬೀಜಾಕ್ಷರ ಕ್ಲೀಮ್. ಇನ್ನು ಸೌಹು ಅಂದ್ರೆ ಇದು ಪಾರ್ವತಿಯ ಬೀಜಾಕ್ಷರ. ಹೀಗೆ ಈ ತ್ರಿಶಕ್ತಿಯರ ಅನುಗ್ರಹವನ್ನು ಕೊಡ್ತಕ್ಕಂತಹ ಮಹಾಮಂತ್ರ ಅಂದ್ರೆ ಬಾಲಾ ತ್ರಿಪುರ ಸುಂದರಿ ಮಹಾಮಂತ್ರ. ಈ ಮಂತ್ರವನ್ನ ಯಾರು ಅನುಷ್ಠಾನ ಮಾಡ್ತಾರೆ, ಉಪಾಸನೆ ಮಾಡ್ತಾರೆ, ಅವರು ಸಕಲ ಸಿದ್ಧಿಗಳನ್ನ, ವಾಕ್ಚಾತುರ್ಯವನ್ನ, ಸಭಾ ಮನ್ನಣೆಯನ್ನ ಪಡ್ಕೊಳ್ತಾರೆ. ಇನ್ನು ಯಾರಿಗೆಲ್ಲ ಕುಜದೋಷ ಇರುತ್ತೆ, ವಿವಾಹ ವಿಳಂಬವಾಗ್ತಾ ಇರತ್ತೆ, ಸಂತಾನ ಪ್ರಾಪ್ತಿಯಾಗಿರೋದಿಲ್ಲ, ಮದುವೆ ಆಗಿ 5 ವರ್ಷ ಆಗಿರತ್ತೆ, 10 ವರ್ಷ ಆಗಿರತ್ತೆ, ಅಮ್ಮ ಇನ್ನೂ ನಮ್ಗೆ ಮಕ್ಕಳ ಭಾಗ್ಯ ಅನ್ನೋದು ಸಿಕ್ಕಿಲ್ಲ, ಏನಾದ್ರೂ ಹೇಳಿ ಪರಿಹಾರ ಅಂತ ಕೇಳಿರೋರು ತುಂಬಾ ಜನ ಇದ್ದಾರೆ. ಅವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ, ಸುಬ್ರಹ್ಮಣ್ಯ ಮಹಾಮಂತ್ರವನ್ನ ಗುರುಮುಖತಃ ಉಪದೇಶವನ್ನ ಪಡೆದು ಅನುಷ್ಠಾನವನ್ನ ಮಾಡಿ, ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗಿ ಪೂಜೆಗಳನ್ನ, ವಿಶೇಷ ಪೂಜೆಗಳನ್ನ ಮಾಡಿಸಿ, ಅದರಿಂದ ಕೂಡ
ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ದೋಷ ಕೂಡ ಪರಿಹಾರ ಆಗುತ್ತೆ. ಇನ್ನು ನಮಗೆ ಲಕ್ಷ್ಮೀ ಪ್ರಾಪ್ತಿಗಾಗಿ ಯಾವುದಾದ್ರೂ ಮಂತ್ರ ಇದೆಯಾ? ಈಗ ಬಹಳಷ್ಟು ಜನ ಆಪತ್ಕಾಲದ ಧನಾಭಿವೃದ್ಧಿಗಾಗಿ, ಅಂದ್ರೆ ಇವಾಗ ತುಂಬಾ ಅರ್ಜೆಂಟ್ ಇರುತ್ತೆ, ನಮ್ಗೆ ಯಾವ್ದಾದ್ರು ಮಂತ್ರ ಜಪ ಮಾಡಿದ್ರೆ ದುಡ್ಡು ಯಾವ್ದಾದ್ರು ಒಂದು ರೂಪದಲ್ಲಿ ಬರುತ್ತಾ, ಅದಕ್ಕೂ ಮಂತ್ರ ಇದೆಯಾ ಅಂತ ಕೇಳ್ತಾರೆ. ಖಂಡಿತ ಇದೆ, ಪ್ರತಿಯೊಂದಕ್ಕೂ ಮಂತ್ರ ಇದೆ ಮಂತ್ರಶಾಸ್ತ್ರದಲ್ಲಿ. ಆದ್ರೆ ನಂಬಿಕೆ, ವಿಶ್ವಾಸ, ಶ್ರದ್ಧೆ, ಭಕ್ತಿ, ಗುರುವಿನ ಮೇಲೆ ನಂಬಿಕೆ ಇದ್ದು ಯಾರು ಅನುಷ್ಠಾನ ಮಾಡ್ತಾರೆ ಅವರಿಗೆ ಖಂಡಿತ ಫಲ ಸಿಗತ್ತೆ. ಇದಕ್ಕೂ ಕೂಡ ದಶಮಹಾವಿದ್ಯೆಯಲ್ಲಿ ಕಮಲಾತ್ಮಿಕ ಮಹಾಮಂತ್ರ ಇರುತ್ತೆ, ಇದನ್ನ ಮಾಡಬಹುದು. ಇದಕ್ಕೆ ಅದರದೇ ಆದಂತಹ ಕ್ರಮ ಇರುತ್ತೆ, ಯಾಕಂದ್ರೆ ಇದು ದಶಮಹಾವಿದ್ಯಾ ಮಂತ್ರ ಆಗಿರೋದ್ರಿಂದ ಅದಕ್ಕೂ ಗುರುತ್ರಯ ಇರುತ್ತೆ, ಗಣಪತಿ ಇರುತ್ತೆ. ಹಾಗೆ ಆ ಒಂದು ಪರಂಪರೆಯಲ್ಲಿ ಹೇಗಿರುತ್ತೆ, ನೀವು ಮಂತ್ರ ತೆಗೆದುಕೊಳ್ಳುವಂತಹ ಗುರು ಪರಂಪರೆಯಲ್ಲಿ ಹೇಗಿರುತ್ತೆ, ಆ ಕ್ರಮವನ್ನ ನಾವು ಅನುಸರಿಸಿ ಸಾಧನೆಯನ್ನ ಮಾಡಬೇಕಾಗತ್ತೆ. ಇನ್ನು ಮಹಾಲಕ್ಷ್ಮಿಯನ್ನೇ ನಾವು ಪ್ರತ್ಯೇಕವಾಗಿ ಮಾಡ್ತೀವಿ ಅನ್ನೋರ್ಗೂ ಮಹಾಲಕ್ಷ್ಮಿ ಮಹಾಮಂತ್ರವೂ ಕೂಡ ಇರುತ್ತೆ. ಯಾರಿಗೆಲ್ಲ ಆಸಕ್ತಿ ಇದೆ ನನಗೆ ಕಮೆಂಟ್ ಮಾಡಿದ್ರೆ ನಾನು ಖಂಡಿತ ಆಯಾ ಮಂತ್ರಗಳನ್ನ ನ್ಯಾಸ ಸಹಿತವಾಗಿ ನಾನು ಹೇಳ್ತೇನೆ. ಇನ್ನು ಬಹಳಷ್ಟು ಜನ ಹೇಳ್ತಾರೆ, ಅಮ್ಮ ನಮ್ಗೆ ಎಲ್ಲೋದ್ರೂ ನಮ್ಗೆ ಮರ್ಯಾದೆ ಸಿಗಬೇಕು, ಅಂದ್ರೆ ನಮ್ಗೆ ನೇಮು ಫೇಮು ಸಿಗಬೇಕು, ಏನ್ ಮಾಡ್ಬೇಕು, ಅದಕ್ಕೆ ಯಾವ್ದಾದ್ರು ಮಂತ್ರ ಇದೆಯಾ, ನಮ್ಗೆ ಎಲ್ಲೋದ್ರೂ ಮನ್ನಣೆ ಸಿಗಬೇಕು ಅಂತ ಕೇಳ್ತಾರೆ. ಖಂಡಿತ ಇದೆ. ಅದಕ್ಕೂ ರಾಜಶ್ಯಾಮಲ ಮಹಾಮಂತ್ರವನ್ನ ಉಪದೇಶ ತಗೊಂಡು ಗುರುಮುಖತಃ ಆ ಮಂತ್ರವನ್ನ ಸಾಧನೆ ಮಾಡಿದ್ರೆ ಖಂಡಿತ ನೀವು ಬಯಸೋ ಹಾಗೆ ಸಭಾ ಮನ್ನಣೆಯನ್ನ, ಆಕರ್ಷಣೆಯನ್ನ ಪಡ್ಕೋಬಹುದು. ಇಲ್ಲಿ ರಾಜಶ್ಯಾಮಲ, ರಾಜ ಮಾತಂಗಿ ಎರಡು ರೀತಿಯ ಮಂತ್ರಗಳು ಕೂಡ ಇರುತ್ತೆ. ಶ್ರೀವಿದ್ಯಾ ಸಂಪ್ರದಾಯದಲ್ಲಾದ್ರೆ ರಾಜಶ್ಯಾಮಲ ಮಹಾಮಂತ್ರ ಇರುತ್ತೆ, ಶತಾಕ್ಷರಿ ಮಂತ್ರ. ದಶಮಹಾವಿದ್ಯೆಯಲ್ಲಾದ್ರೆ ಮಾತಂಗಿ ಮಂತ್ರ ಇರುತ್ತೆ. ನಿಮ್ಮ ಅನುಕೂಲ ನೋಡ್ಕೊಂಡು ನೀವು ದೀಕ್ಷೆಯನ್ನ ಪಡ್ಕೊಳ್ಬಹುದು. ಇಲ್ಲಿ ಕೆಲವ್ರಿಗೆ ಏನ್ ಸಂದೇಹ ಬರ್ಬೋದು ಅಂತ ಅಂದ್ರೆ, ಎಲ್ರು ಮಾಡ್ಬೋದಾ, ಎಲ್ರು ಸಾಧನೆಯನ್ನ ಮಾಡ್ಬೋದಾ, ಎಲ್ರಿಗೂ ಅಯೋಗ್ಯತೆ ಇದೆಯಾ? ನನ್ಗೆ ರೀಸೆಂಟ್ ಆಗಿ ಯಾರೋ ಕಮೆಂಟ್ ಮಾಡಿದ್ರು, ಈ ತರ ನೀವು ವಾರಾಹಿ, ಸ್ವಪ್ನ ವಾರಾಹಿ ಮಂತ್ರನೆಲ್ಲ ಹೇಳ್ಬಿಟ್ಟಿದ್ದೀರಲ್ವಾ, ಈಗ ಹೇಳೋದ್ರಿಂದ ಆ ಒಂದು ಮಂತ್ರದ ಪವರ್ ಅನ್ನೋದು ಹೋಗ್ಬಿಡತ್ತೆ. ಎಲ್ಲೂ ಹೋಗೋದಿಲ್ಲ. ಮಂತ್ರನ ನಾವು ಹೇಗೆ ಸಾಧನೆ ಮಾಡ್ತೀವೋ ಹಾಗೆ ಪವರ್ ಜಾಸ್ತಿ ಆಗುತ್ತೆ. ಮಂತ್ರಕ್ಕೆ ಯಾವಾಗೂ ಶಕ್ತಿ ಇದ್ದೇ ಇರುತ್ತೆ. ಅದ್ ನಾವು ಹೇಳ್ದಾಕ್ಷಣಕ್ಕೆ, ಪುಸ್ತಕದಲ್ಲಿ ಬರದಾಕ್ಷಣಕ್ಕೆ ಅದರ ಶಕ್ತಿ ಅನ್ನೋದೇನು ಕಳ್ಕೊಳ್ಳೋದಿಲ್ಲ. ನಾವು ಇವಾಗ ಗುರುಮುಖತಃ ಮಂತ್ರವನ್ನ ತಗೊಂಡು ನಾವು ಅದನ್ನ ಎಷ್ಟರ ಮಟ್ಟಿಗೆ ಸಾಧನೆಯನ್ನ ಮಾಡ್ತೀವೋ ಹಾಗೆ ಆ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಯೋಗ್ಯತೆ ಏನು ಎಲ್ರಿಗೂ ಇದೆಯಾ ಅಂದ್ರೆ, ಒಂದು ವಿಷಯ ಹೇಳ್ಬೇಕು. ಇಲ್ಲಿ ಯೋಗ್ಯತೆ ಇದೆಯಾ ಇಲ್ವಾ, ಇವ್ರು ಮಾಡ್ಬೇಕಾ ಮಾಡಬಾರ್ದಾ ಅಂತ ನಾವು ಎಲ್ಲ ರಹಸ್ಯವಾಗಿ ಇಡ್ತಾ ಹೋದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಈ ವಿದ್ಯೆಗಳೆಲ್ಲ ಹೇಗ್ ಸಿಗುತ್ತೆ? ಇವಾಗ ನಮಗ್ ಗೊತ್ತಾಗಿದೆ ಅಂದ್ರೆ ಹಿಂದೆ ಹಿರಿಯರು, ಪೂರ್ವಿಕರು, ಗುರುಗಳು ಅದನ್ನೆಲ್ಲ ಬರೆದಿಟ್ಟಿದ್ರು, ಅದನ್ನೆಲ್ಲ ಹೇಳಿದ್ರು. ಇವಾಗ ಆ ಅನುಗ್ರಹ ನಾವು ಪಡ್ಕೋಬಹುದಾಗಿದೆ. ಈಗ ಮುಂದೆ ಕೂಡ ಸಿಗ್ಬೇಕಲ್ವಾ? ಇವಾಗ ಎಷ್ಟೋ ಜನಕ್ಕಂತ ಭಕ್ತಿ ಇರುತ್ತೆ, ಶ್ರದ್ಧೆ ಇರುತ್ತೆ, ನಾವು ದೇವತಾ ಉಪಾಸನೆ ಮಾಡ್ಬೇಕು, ತ್ರಿಕರಣ ಶುದ್ಧಿಯಿಂದ ಮಾಡ್ತೀವಿ ಅನ್ನೋರ್ಗೆ ಅದಕ್ಕಿಂತ ಯೋಗ್ಯತೆ ಇನ್ನೇನ್ ಬೇಕು? ಭಗವಂತನ ಆರಾಧನೆ ಮಾಡೋದಿಕ್ ಬೇಕಾಗಿರೋದು ಭಕ್ತಿ, ಶ್ರದ್ಧೆ, ನಂಬಿಕೆ, ವಿಶ್ವಾಸಗಳು ಮಾತ್ರ. ಇನ್ಯಾವ ಕ್ವಾಲಿಫಿಕೇಶನ್ ಅವಶ್ಯಕತೆನೂ ಇರೋದಿಲ್ಲ. ಇನ್ನು ನಮಗೆ ಕೋರ್ಟು ಕೇಸಿನ ಸಮಸ್ಯೆಗಳಿದೆ ಅಮ್ಮ, ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ, ಅಥವಾ ನಾವು ಇನ್ನೊಬ್ರ ಮೇಲೆ ಕೇಸ್ ಹಾಕಿದೀವಿ, ನಮಗ್ ತುಂಬಾ ಈ ತರ ಮೋಸಗಳು ಮಾಡಿದ್ದಾರೆ ಪ್ರಾಪರ್ಟಿ ವಿಷಯವಾಗಿ ಅಥವಾ ಹಣಕಾಸಿನ ವಿಷಯವಾಗಿ, ಅದಕ್ಕೆ ಯಾವ್ದಾದ್ರು ಮಂತ್ರ ಇದೆಯಾ ಅಂತ ಕೇಳ್ತಾರೆ. ಖಂಡಿತ ಇದೆ. ಅದು ವಾರಾಹಿ ಮಹಾಮಂತ್ರ, ಬೃಹದ್ ವಾರಾಹಿ ಮಂತ್ರ ಬರುತ್ತೆ. ಆ ವಾರಾಹಿ ಮಂತ್ರನ ನಾವು ಅನುಷ್ಠಾನ ಮಾಡೋದ್ರಿಂದ, ಅಂದ್ರೆ ಉಪಾಸನೆ ಮಾಡೋದ್ರಿಂದ ಈ ಕೋರ್ಟು ಕೇಸಿನ ಸಮಸ್ಯೆಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ. ಇನ್ನು ಶತ್ರುಕಾಟ ಅಂತ ಬಂದ್ರೆ ಪ್ರತ್ಯಂಗಿರ ಇದೆ, ಬ್ರಹ್ಮಾಸ್ತ್ರ. ಪ್ರತ್ಯಂಗಿರ ಮಹಾಮಂತ್ರನ ಅನುಷ್ಠಾನ ಮಾಡಿದ್ರೆ ಶತ್ರುಗಳು ಅನ್ನೋರು ಹೇಳೋದಕ್ಕೆ ಹೆಸರಿಲ್ದಾಗೆ ಕಣ್ಮರೆ ಆಗ್ತಾರೆ ಅನ್ನೋದು ಕೂಡ ಇದೆ. ಆದ್ರೆ ಒಂದು ವಿಷಯ, ಪ್ರತ್ಯಂಗಿರ ಸಾಧನೆ ಮಾಡಬೇಕು ಅನ್ನೋರು ನಮ್ಮ ರಕ್ಷಣೆಗೆ ಮಾತ್ರ, ಆತ್ಮರಕ್ಷಣೆಗೋಸ್ಕರ ಮಾತ್ರ ಮಾಡ್ಕೋಬೇಕೇ ವಿನಃ ಇನ್ನೊಬ್ಬರಿಗೆ ಹಾನಿ ಉಂಟು ಮಾಡೋದಕ್ಕೋಸ್ಕರ ಮಾಡಬಾರ್ದು. ಅದನ್ನ ನೆನಪಲ್ಲಿಟ್ಕೊಂಡು, ಯಾಕಂದ್ರೆ ನಾವು ಇನ್ನೊಬ್ರಿಗೆ ಎಷ್ಟು ನಾವು ಕೆಡುಕನ್ನ ಬಯಸ್ತೀವೋ ಅದರ 2 ಪಟ್ಟು ನಮಗಾಗತ್ತೆ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಇನ್ನೊಬ್ರು ಕೇಳಿದ್ರು, ಅಮ್ಮ
ನಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾರೆ, ನಮ್ಮ ಬಗ್ಗೆ ನೆಗೆಟಿವ್ ಟಾಕಿಂಗ್ಸ್ನ ಮಾಡ್ತಾರೆ. ಇದಕ್ಕೆ ಯಾವ್ದಾದ್ರು ಮಂತ್ರ ಇದೆಯಾ ಹೇಳಿ ಅಂತ ಕೇಳಿದ್ರು. ಅದಕ್ಕೂ ಇದೆ, ಬಗಳಾಮುಖಿ ಮಹಾಮಂತ್ರ ಇದೆ. ಅಂದ್ರೆ ಬಗಳಾಮುಖಿ ಅಂದ್ರೇನೆ ಅದು ಸ್ತಂಭನ ವಿದ್ಯೆ. ಅಂದ್ರೆ ಸ್ತಂಭನ ಮಾಡ್ತಾಳೆ ಅಮ್ಮ, ಯಾರು ಮಾತಾಡಕ್ ಆಗೋದೇ ಇಲ್ಲ. ಅಂದ್ರೆ ನೀವು ಧರ್ಮ ಮಾರ್ಗದಲ್ಲಿದ್ದು ನಿಮ್ಮ ಬಗ್ಗೆ ಇಲ್ಲದ ಆರೋಪ ಮಾಡುವಂತವರಿಗೆ ಖಂಡಿತ ಶಿಕ್ಷೆ ಆಗುತ್ತೆ. ಆದ್ರೆ ಫಸ್ಟ್ ನಾವು ಧರ್ಮ ಮಾರ್ಗದಲ್ಲಿ ನಡಿಬೇಕು. ಇನ್ನು ಮನಃಶಾಂತಿಗೋಸ್ಕರ ನಾವ್ ಏನ್ ಮಾಡ್ಬೇಕು ಅಂತ ಕೇಳಿದ್ರು, ರಾಮನಾಮ ಜಪ ಮಾಡಿದ್ರೆ ಸಾಕು, ಮನಃಶಾಂತಿ ಸಿಗುತ್ತೆ. ದುಷ್ಟಶಕ್ತಿಗಳ ಬಾಧೆ, ಮಾಟ ಮಂತ್ರಗಳ ಪ್ರಯೋಗ ಆಗಿದೆ ನಮ್ಮ ಮೇಲೆ ಅಂತ ಹೇಳ್ತಾ ಇರ್ತಾರೆ ಕೆಲವೊಬ್ರು. ಇವರೆಲ್ಲ ಆಂಜನೇಯ ಸ್ವಾಮಿ ಮಹಾಮಂತ್ರವನ್ನ ಉಪದೇಶ ಪಡೆದು ಅನುಷ್ಠಾನವನ್ನ ಮಾಡಬೇಕು. ಬಹಳಷ್ಟು ಜನ ಆರೋಗ್ಯ ಸಮಸ್ಯೆ ಇದೆ ಅಮ್ಮ, ಅದಕ್ಕೇನಾದ್ರೂ ಹೇಳಿ ಅಂತ ಕೇಳ್ತಾರೆ. ಇದಕ್ಕೆ ನಿತ್ಯವೂ ಆದಿತ್ಯ ಹೃದಯವನ್ನ ಪಾರಾಯಣ ಮಾಡ್ಬೋದು. ಇನ್ನು ಸೂರ್ಯ ಮಂತ್ರವನ್ನ ಉಪದೇಶ ಪಡೆದು ಅದನ್ನು ಕೂಡ ಅನುಷ್ಠಾನ ಮಾಡಬಹುದು. ಇನ್ನು ಬಹಳಷ್ಟು ಜನ ನನಗೆ ಕೇಳ್ತಾ ಇರ್ತಾರೆ, ಅಮ್ಮ ನಮ್ಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ ದಿನೇ ದಿನೇ, ನಮ್ಗೆ ಏನೊಂದು ನೆನಪು ಉಳಿತಾ ಇಲ್ಲ, ಏನ್ ಮಾಡೋದು, ಇದಕ್ಕೂ ಕೂಡ ಮಂತ್ರ ಇದ್ರೆ ನಮ್ಗೆ ಹೇಳಿ ಅಂತ ಕೇಳ್ತಾರೆ. ಇವರೆಲ್ಲ ಮೇಧಾ ದಕ್ಷಿಣಾಮೂರ್ತಿ ಮಹಾಮಂತ್ರವನ್ನ ಗುರು ಮೂಲಕ ಉಪದೇಶ ಪಡೆದು ಜಪವನ್ನ ಮಾಡೋದ್ರಿಂದ ಅವರ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಬಹಳಷ್ಟು ಜನ ಕೇಳ್ತಾರೆ, ಅಮ್ಮ ನನ್ನ ಮಗುಗೆ ಸ್ಪಷ್ಟವಾಗಿ ಮಾತಾಡೋದಿಕ್ ಬರ್ತಾ ಇಲ್ಲ, ಮತ್ತೆ ಏನ್ ಹೇಳ್ಕೊಟ್ರು ಹೇಳೋದಿಲ್ಲ, ಓದೋ ವಿಷಯದಲ್ಲಿ ಆಸಕ್ತಿನೇ ತೋರಿಸ್ತಾ ಇಲ್ಲ ಅಮ್ಮ, ಇದಕ್ಕೇನಾದ್ರೂ ಮಂತ್ರ ಇದ್ರೆ ಹೇಳಿ ಅಂತ ಕೇಳ್ತಾರೆ. ಅಂತ ಮಕ್ಕಳುಗಳಿಗೆ ದಯವಿಟ್ಟು ತಾಯಂದ್ರು ಈ ಮಂತ್ರವನ್ನ ಹೇಳ್ಕೊಡಿ. ಐಂ ವದ ವದ ವಾಗ್ವಾದಿನಿ ಸ್ವಾಹ. ಈ ಮಂತ್ರನ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಅವರ ಮಾತಲ್ಲಿ ಸ್ಪಷ್ಟತೆ ಆಗಿರ್ಬೋದು, ಅವರ ವಿದ್ಯಾಭ್ಯಾಸದಲ್ಲಿ ಉನ್ನತಿ ಆಗಿರ್ಬೋದು ಕಾಣ್ಬೋದು. ಹೀಗೆ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಮಂತ್ರವನ್ನ ಆಯ್ಕೆ ಮಾಡಿಕೊಂಡು ಗುರು ಮೂಲಕ ಉಪದೇಶವನ್ನ ಪಡೆದು ಅನುಷ್ಠಾನ ಮಾಡಿ ಅನುಗ್ರಹವನ್ನ, ಅಂದ್ರೆ ಆಯಾ ಮಂತ್ರಾದಿ ದೇವತೆಯ ಅನುಗ್ರಹವನ್ನ ಪಡ್ಕೊಳ್ಳಿ ಅಂತ ಪ್ರಾರ್ಥಿಸ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.